ಅಯ್ಯೋ ಕುಕ್ಕು ಏನೋ ಮಾಡ್ತಾವಪ್ಪ ನೀನ್ ಕುಕ್ಕಿ ಏನೋ ಮಾಡ್ತಾವ ಕುಕ್ಕಿ ನಮ್ಮ ಮಮ್ಮಿದ ಒನ್ ಆಫ್ ದಿ ಕಲೀಗ್ ಏನೋ ಹೊಸ ಫೋನ್ ತಗೋಬೇಕಂತ ಚೂಸ್ ಮಾಡ್ತೇವ್ರಿಪ್ಪ ಅಂತಂದ್ರೆ ಇಟ್ಸ್ ನಾನ್ ಅನದರ್ ದೆನ್ ಓಂಕಾರ್ ಮೊಬೈಲ್ಸ್ ಅಂಡ್ ಸಿಟಿ ಮೊಬೈಲ್ಸ್. ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಎಷ್ಟು ಮೊಬೈಲ್ ಬರ್ತಾವ ಏನೇ ಅಸೆಸರೀಸ್ ಬರ್ತಾವ ಎಲ್ಲ ಅಲ್ಲೇ ತಗೊಂತೀವಿ. ಏನು ಐಲಾಶಸ್ ಪಾ ಎಷ್ಟು ತಗೊಂಡದಲ್ಲ ಬಾಬ್ ಕಟ್ ಮಾಡಿಸ್ತಾಳಂತ ಹೊಲಸೆ ಬಾಬ್ ಕಟ್ ಅಂತಾರ ಅದಕ್ಕೆ. ನಮ್ಲಿ ನಮ್ಮ ಓಣ್ಯಾಗ ಯಾರೋ ಕಂಪ್ಲೇಂಟ್ ಕೊಟ್ಟಾರಿಪ್ಪ ನೋಡ್ರಿ ನಾಯಿ ಡರ್ ಬಂದಾರ. KTM ತಗೊಂಡೆ GT ತಗೊಂಡ್ ನಮ್ಮ ನಶೀಬಿಗೆ ಒಂದು ಹುಡುಗಿ ಬೀಳುವಳ ಪಲ್ಸರ್. ಯಾರು ಪಲ್ಸರ್ ತಗೊಂಡಿರಿ ನೋಡ್ರಿ ಎಲ್ಲರಿಗೂ ಒಂದು ದೊಡ್ಡ 2000 ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಕ್ರೂಸದ ಪೂರ ಡೀಟೇಲಿಂಗ್ ಮಾಡ್ಸಕ್ ಬಂದೈತಿ. ಇವಂದ ಅಂದ್ರೆ ಅದು ಫಸ್ಟಿಗೆ ಇದು ಟೈರ್ 130 ಸೆಕ್ಷನ್ ಐತಿ 150 ಹಾಕ್ಸಕತ್ತಾನ ಅಂದ್ರೆ ಒಂದು ದೊಡ್ಡ ಟೈರ್ ಕಾಣ್ಬೇಕಂತ. ನಮ್ಮ ಅರುಂದು 150 ಹೆಂಗೆ ತಂಪ ನೋಡಿ ಇಲ್ಲ ನನಗೆ ಯಾವತ್ತರ ಏನೇ ಸೃಷ್ಟಿ ಮಾಡಿ ನಾನು ಸರಿ ಫ್ಯಾಮಿಲಿ ಫುಲ್ ಲಾಸ್ಟ್ ಬ್ಲಾಗ್ ರೀ ನಮ್ದು. ಅಣ್ಣ ತಮ್ಮ ಲಾಸ್ಟ್ ಊಟಿದ್ ನಮ್ದು. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ನಾನು ನಿಮ್ದು ಅಡ್ಗೋ ಪ್ರಜ್ವಲ್. ಇಂದ ಎಪಿಸೋಡ್ ಸೀನ್ ಎಂಡ್ರಪ್ಪ ಫ್ಯಾಮಿಲಿ ಅಂತಂದ್ರೆ ಈಗಲ್ಲ ಹೊಂಟೈತ್ರಿ ಅಂತ ನಮ್ಮ ಶರಣನ ಅಂಗಡಿಗೆ. ಇದಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ನಮ್ಮ ಮಮ್ಮಿದ ಒನ್ ಆಫ್ ದಿ ಕಲೀಗ್ ಏನೋ ಹೊಸ ಫೋನ್ ತಗೋಬೇಕಂತ. ಅಂಡ್ ನಾವ್ ಯಾರಿಗೆ ಚೂಸ್ ಮಾಡ್ತೇವ್ರಿಪ್ಪ ಅಂತಂದ್ರೆ ಇಟ್ಸ್ ನಾನ್ ಅನದರ್ ದೆನ್ ಓಂಕಾರ್ ಮೊಬೈಲ್ಸ್ ಅಂಡ್ ಸಿಟಿ ಮೊಬೈಲ್ಸ್. ಯಾಕಂತಂದ್ರೆ ನಮ್ಮ ಮನೆಯೊಳಗೆ ಎಷ್ಟು ಮೊಬೈಲ್ ಬರ್ತಾವ ಏನೇ ಅಸೆಸರೀಸ್ ಬರ್ತಾವ ಎಲ್ಲ ಅಲ್ಲೇ ತಗೊಂತೀವಿ. ಪ್ರಮೋಷನ್ ಮಾಡತ್ತಿಲ್ಲ ಯಾಕಂದ್ರೆ ಕಸ ಅಣ್ಣ ಅದಕ್ಕೆ ಸಂಬಂಧ. ಅಂಡ್ ಈಗ ಅಲ್ಲಿ ಹೊಂಟೈತಿ ಹೋಗಿ ಬಡಗ್ನ ಫೋನ್ ಅದು ಏನಬೇಕಂತ ಫೋನ್ ಅದು ಕೊಡಿಸಿ ಅಲ್ಲಿಂದ ವಾಪಸ್ ಬರೋಣ. ಅಂಡ್ ಇವತ್ತು ರಾತ್ರಿ ಒಂದ್ ಕಡೆ ಹೊಂಟೈತಿ, 2 ಮಂದಿ ಹೊಂಟೈತಿ. ಅದು ಹೇಳ್ತೈತ ಮ್ಯಾಗ ನೀವು ಸ್ಟೇಟಿವ್ ಆಗಿರಿ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು. ನನ್ನ ಫ್ಯಾಮಿಲಿಯಲ್ಲಿ ನೋಡ್ರಿದೆ ಎಲೆಕ್ಟ್ರಿಕ್ ಶಾಕ್ ಅಂತ, ಮಸ್ಕಿಟೋ ಕಿಲ್ಲಿಂಗ್ ಲ್ಯಾಂಪ್ ಅಂತ, ಚಾರ್ಜಿಂಗ್ ಸ್ವಿಚ್ ಇದೆ. A few moments later. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಶರಣನ ಅಂಗಡಿಗೆ ಹೋಗಿ ಈಗಲ್ಲಿ ಬಂದೈತ್ರಿಪ್ಪ ಅಂತ ವಾಪಸ್ ಮನೆಗೆ ಬಂದೈತಿ. ಅವ್ರ ಟೀಚರ್ ಯಾರು ಫೋನ್ ತೊಗೊಂಡಿದ್ರಲ್ಲ 2 ಫೋನ್ ಬದ್ಲಿ 1 ಫೋನ್ ತೊಗೊಂಡೈತಿ. ಸದ್ಯ ಫೋನ್ ತೊಗೊಂಡು ಅಸೆಸರೀಸ್ ಎಲ್ಲ ಟಾಪ್ ಅಪ್ ಮಾಡ್ಕೊಂಡು ಏನೇನೈತಿ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಬಂದೈತಿ. ಈ ಮನೆ ಬಂದ್ಮೇಲೆ ಹೇಳತ್ತಾರ ಮಮ್ಮಿ ಇವತ್ತು ಏಕಾದಶಿ ಐತಂತ, ಮುಂಜಾನೆಯಿಂದ ಉಪವಾಸ ಮಾಡ್ಯಾರ ಮಮ್ಮಿ. ಈಗೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಮಾಳ್ ಮಡ್ಡಿ ಒಳಗೆ ಒಂದು ವೆಂಕಟೇಶ್ವರನ ಗುಡಿ ಐತಿ, ಅಲ್ಲಿ ಹೋಗ್ಬರು ನನ್ನ ಆತಾರ ಮಮ್ಮಿ. ಅದ್ರ ಸಮ ಮಮ್ಮಿನ ಕರ್ಕೊಂಡು ಹೋಗಲಿ ಗುಡಿ ದರ್ಶನ ಮಾಡ್ಸ್ಕೊಂಡು ವಾಪಸ್ ಮನೆಗೆ ಬಂದು ಬ್ಯಾಗ್ ಅದು ಪ್ಯಾಕ್ ಮಾಡ್ಬೇಕು. ಅದೆಲ್ಲ ಹೊಂಟೈತಿ ಏನಂತಂದು ಹೋಗ್ತಾ ಹೋಗ್ತಾ ಗುರ್ತಕೈತೆ ನಿಮ್ಗೆ. ಆ್ಯಂಡ್ ತಮ್ಮನೇಲ್ನಾಗೂ ಭಾಳ ಸಸ್ಪೆನ್ಸ್ ಹಿಡಿತೈತೆ, ಅದನ್ನೆಲ್ಲೂ ಗುರ್ತಂಗಿಲ್ಲ. ಬಟ್ ಏನು ಹೇಳ್ತೇನೆ ಅಂತಂದ್ರೆ ಧಾರವಾಡಲಿಂದ ಅದೇನು ಪರ್ಟಿಕ್ಯುಲರ್ ಸ್ಪಾಟ್ ಐತಲ್ಲ 600 ಚಿಲ್ಲರ್ ಕಿಲೋಮೀಟರ್ ಐತಿ. ಅದು 600 ಸಮಥಿಂಗ್ ಕಿಲೋಮೀಟರ್ ಐತದೆ. ಆ್ಯಂಡ್ ನೋಡ್ಬೇಕ್ರಿ ಎಲ್ಲ ನಿಮ್ಗೆ ಗುರ್ತಕೈತೆ. ಸ್ಟೇಟಿವ್ ಆಗಿರಿ. ಇನ್ಕೆ ಚಾನಲ್ ಹೊಸಬ್ರು ಇದ್ದೀರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರೀ ಫ್ಯಾಮಿಲಿ 2000 years later. ಓ ಮುಗೀತ್. ಅಯ್ಯೋ ಏನಾತ್ ಕುಕ್ಕಿ, ಅಯ್ಯೋ ಕುಕ್ಕಿ, ಅಯ್ಯೋ ಕುಕ್ಕಿ ಓದ್ಲಿ, ಅಯ್ಯೋ ಕುಕ್ಕು ಏನೋ ಮಾಡ್ತಾವಪ್ಪ ನೀನ್ ಕುಕ್ಕಿ, ಏನೋ ಮಾಡ್ತಾವ ಕುಕ್ಕಿ ಮುಗೀತ್. ಅಯ್ಯೋ ಹುಲಿ ಹುಲಿ ಉಗಿರ್ದಂಗ ಲೇ ಕುಕ್ಕಿ, ನೀನು ಹೆಣ್ಣು ಹುಲಿನಿ. ಇನ್ ಕೇಸ್ ನೀವೇನಾರ ಕಟ್ ಮಾಡಾತೀರಿ ನಿಮ್ ಮನಿನಾಗ ನಿಮ್ ಪೆಟ್ಸಿಗೆ ಅಂತಂದ್ರ ಕರಿ ಕಲರ್ ನಾಯಿ ಇತ್ತಂದ್ರ ನಂಗೆ ಗೊತ್ತಿಲ್ಲ. ಯಾಕಂದ್ರ ಅವು ಫುಲ್ ನೇಲ್ಸ್ ಬ್ಲಾಕ್ ಇರ್ತಾವಲ್ಲ. ವೈಟ್ ಕಲರ್ ಇತ್ತಂದ್ರ ಇಲ್ಲಿ ನೋಡ್ರಿ ಇಷ್ಟು ಉಗರ್ ಐತಿ. ಇದೇನಿರ್ತೈತಲ್ಲ ಬ್ಲಾಕ್ ಕಲರ್ ಯಾವ್ದಲ್ಲ ಇದೆ. रुको जरा सबर करो बोला धक्का बुक्की नहीं करने का. ರೆಡ್ ಕಲರ್ದ ಇದ ಬ್ಲಡ್ ಅದರ್ದ. ಇದನ್ನಕ್ಕಿಂತ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟೆ ಸ್ವಲ್ಪ ಅಷ್ಟ ಇಷ್ಟು ಕಟ್ ಮಾಡ್ರಿ. ಯಾಕಂದ್ರೆ ಬ್ಲಡ್ ಫ್ಲೋ ಆಗಿರ್ತೈತಲ್ಲ. ನೀವು ಇಫ್ ಇನ್ ಕೇಸ್ ಏನಾರು ಹಿಂಗದು ಕಟ್ ಮಾಡಿದ್ರಿ ಅಂದ್ರೆ ಅದಕ್ಕೂ ಏನಿರ್ತೈತಲ್ಲ ಉಗುರ್ನಾಗಿನ ರಕ್ತ ಬರ್ತೈತಿ, ಅದರ ಸಂಬಂಧ. ಅದ್ ಮತ್ತ ಆತಂದ್ರೆ ಇನ್ಫೆಕ್ಷನ್ ಆಕೈತ್ರಿ. ನೋಡ್ರಿ ಇಲ್ಲೇನೈತಲ್ರಿ ರೆಡ್ ಕಲರ್ದ ಇಲ್ಲ ಐತಾ ನೋಡ್ರಿ. ತುದಿ ಅಷ್ಟ ಕಟ್ ಮಾಡಕ್ರಿ, ಇಷ್ಟು ಸ್ಪೇಸ್ ಬಿಟ್ಟೆ ಇಷ್ಟು ಟಕ 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 ಮನಿ ತುಂಬಾ ಅಡ್ಡಾಡ್ತಾಳಿ ನಿಕ್ಕಿ. 2 hours later. ಚಾಕು ಶಾರ್ಪ್ ಮಾಡೋರು ಬರ್ತಾರ ಗೊತ್ತ್ರಿ. ಬದ್ಲಿನ ಟೈಮ್ನಾಗ ದುಗ್ಸ್ಕೊಂತ ಚಾಕು ಶಾರ್ಪ್ ಅಂತಿದ್ರೆ ಬಾಯಿಲೆ. ಆದ್ರೆ ಈಗ ಗಾಡಿದಾಗ ಅಡ್ಡಾಡತಾರ ಮೈಕ್ ಹಾಕೊಂಡು. ಬಾಯಿಲೆ ಆಸೆಗಿತ್ರಿ ಮಾಡೋಣ ತಿಳ್ಕೊ ಅಷ್ಟೇ. ನಿಂದ ನೀ ಮೂಗು ತೋರಿಸ್ತೀನಿ. ಇಲ್ಲಿ ನೋಡ್ರಿ ಮೂಗು ಮೇ ಹೆಂಗೆ ಕೂದಲದಾವೆ ನೋಡಿದ. ಏನು ಐಲಾಶಸ್ ಪಾ ಎಷ್ಟು ತಗೊಂಡದಲ್ಲ ಕಣ್ಣಾಗ ಕೂದಲಿನ ಡೇಂಜರ್ ಐತ್ ನೋಡ್ರಿ ಹುಡುಗ. A few moments later. ಈಕಿವ ಇಷ್ಟು ಕೂದಲದಾವ್ರಿ. ಇದನ್ನ ಬಾಬ್ ಕಟ್ ಮಾಡಿಸ್ತಾಳಂತ ಹೊಲಸೆ. ಬಾಬ್ ಕಟ್ ಅಂತಾರ ಅದಕ್ಕೆ. ಬಾಬ್ ಕಟ್ ಬಾಬ್ ಕಟ್ ನೋಡು ನಂತ ಹೆಂಗಂತೈತಂತ. ಎನಿವೇಸ್ ನಮ್ಮ ಮನಿನ ಬೇಡ ಅನ್ನತಾರ.
ಸಜೆಷನ್ ಎಲ್ಲಾದ್ರೂ ಕೇಳ್ಬೇಕಾದ್ರೆ ಫಾಲೋ ಮಾಡಬಾರ್ದು. ಹೋಗಿ ಬಾಯ್ಕಟ್ ಮಾಡ್ಸ್ಕೊಂಡ್ ಬಂದ್ಬಿಡು. ಹಂಗಾರೆ ಎಲ್ಲಾರು ಹೊಟ್ಟಿಗೆ ಅನ್ನ ಉಣ್ಣಂತಾರ, ನೀ ಹೊಟ್ಟಿಗೆ ಅನ್ನ ಉಣ್ಬೇಡ. ಸಜೆಷನ್ ತಗೋ. Emotional damage. ನಾನು ಚಪಾತಿ ತಿಂತೇನೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಹೋಗಿದ್ದರಿಪ್ಪ ಅಂತ ಅಜ್ಜಿ ಮನೆಗೆ ಹೋಗಿದ್ದೆ. ಯಾಕ್ರಿಪ್ಪ ಅಂತ ಸ್ವಲ್ಪ ಕೆಲಸ ಬಂದಿತ್ತು, ಅದಕ್ಕೆ ಅಜ್ಜಿ ಮನೆಗೆ ಹೋಗಿದ್ದೆ. ಅಜ್ಜಿ ಮನೆಗೆ ಹೋಗಿ ಬಂದೈತಿ. ಈಗ ಮನೆಗೆ ಹೋಗ್ಬೇಕ್ರಿ, ಮಮ್ಮಿ ಏನೋ ಅಡಿಗೆ ಮಾಡ್ಯಾರಂತ. ಆಮ್ಯಾಗ ಮಮ್ಮಿ ಇವತ್ತು ಉಪವಾಸ ಅದಾರಿ. ಅಂಡ್ ಆದಿತ್ಯ ಅಣ್ಣನೂ ಅದಾನ ಹತ್ತಿದ್ದಾರೆ, ಅದ್ರ ಸಂಬಂಧ ಅವ್ರೆಲ್ಲ ಉಪವಾಸ ಮಾಡ್ಯಾರ್ರಿ. ಈ ಸಲ ಉಪವಾಸ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ರಾಧೆ ರಾಣಿ ಅವ್ರದ್ದು ಇದಿರ್ತೈತಲ್ರಿ, ಆ ಟೈಮ್ನಾಗ ಉಪವಾಸ ಮಾಡ್ತೇನಂತೆ. ಯಾಕಂದ್ರೆ ಒಂದು ಕೃಷ್ಣ ಜನ್ಮಾಷ್ಟಮಿ ಹಂಗಲ್ಲ, ಹಂಗೆ ಎಷ್ಟೋ ಸಾವಿರ ಕೃಷ್ಣ ಜನ್ಮಾಷ್ಟಮಿ ಮಾಡಿದಷ್ಟು ಪುಣ್ಯ ಬರೀ ಒಂದು ರಾಧಾ ಜನ್ಮಾಷ್ಟಮಿದಾಗ ಏನೋ ಇರ್ತೈತಂತದ, ಆ ಟೈಮ್ನಾಗ ಮಾಡಿರತ್ತೆ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಮನೆಗೆ ಹೋಗ್ಬೇಕು, ಬ್ಯಾಗ್ ಅದು ಪ್ಯಾಕ್ ಮಾಡ್ಕೋಬೇಕು, ಮುಂದೆ ತೋರಿಸ್ತೈತಂತ. ಸ್ಟೇ ಟ್ಯೂನ್ ಆಗಿದೆ. ಫ್ಯಾಮ್ಲಿ ನಮ್ಮ ಓಣ್ಯಾಗ ಯಾರೋ ಕಂಪ್ಲೇಂಟ್ ಕೊಟ್ಟಾರ್ರಿಪ್ಪ, ನೋಡ್ರಿ ನಾಯಿ ಹಿಡಿಯೋರು ಬಂದವ್ರ. ಪಾಪ ನಮ್ಮ ಗುಂಡಿ ಪಂಡಿ ಏನ್ರಿಪ್ಪ, ಅಯ್ಯೋ ಹಿಡಿದ್ರಲಿ ಚಿನ್ನಿ ಗುಂಡಿನೇ ಹಿಡಿದ್ರಲಿ. ಓಯ್ ಹೊಟ್ಯಾಗ ತಳ ಆಗಾಕತ್ ನಾನು, ಎದನೇ ಹಿಡಿದ್ರೆ ಗೊತ್ತಿಲ್ಲ. ಹೊಟ್ಯಾಗ ಸಂಕಟನ ಆಗಾಕತ್ ನನಗೆ. ಪಾಪ ಊಟ ಏನ್ರಿಪ್ಪ ಅಂತಂದ್ರೆ ನಮ್ಮ ಓಣ್ಯಾಗ 3 ನಾಯಿ ಮರಿ ಇದ್ವು ಅಲ್ರಿ, ಅವೇನೋ ಬೇರೆ ಕಡಾಚಿದ್ವು ಅಂತ ಯಾರೋ ಕಂಪ್ಲೇಂಟ್ ಕೊಟ್ರೆ. ಅದ್ರ ಸಂಬಂಧ ಹಿಡ್ಕೊಂಡು ಹೊಂಟಾರ, ನಡಗಾಕತ್ ಬಿಟ್ಟೈತ್ರಿಪ್ಪ. ಅದೇ ಹೆಂಗಾಗಿತ್ತಪ್ಪ ಅಂತ ನಮ್ಮ ಓಣ್ಯಾಗ ಯಾರು ಬಿಡ್ತಿದ್ದಿರ್ಕಿಲ್ಲ, ಕುಡುಕರು ಗಿಡಕರು ಎಲ್ಲಾರು ಹಿಡಿಯಾಕತ್ತ. ಅದು ಎಂತಪ್ಪ ಅದಕ್ಕಂತಾರ ಅಂತಂದು. ಅಲ್ಲ ಏನ್ ಮಾಡ್ಬೇಕು ಪಾಪ ಸುಳ್ಳ. ಅದ್ ಏನ್ ಮಾಡಿಲ್ರಿಪ್ಪ, ಯಾರು ಸಂಭಾಯ್ತಿದ್ದಾರ ಸಿಕ್ಕೊಂತಾರ, ಉಲ್ಟಾ ನಾಟಕ ಮಾಡೋರು ಸಿಕ್ಕೊಂಗಿಲ್ಲ, ಹಿಂಗಾಗ್ಬಿಡ್ತದ. ಸಂಭಾಯ್ತಿರಿ ಅದ್ ನಾಯಿ ಪಾಪ ಅಂತ ಹಿಂಗೆ ಗುಂಡಿ ಅಂದ್ಕೊಳ್ಳಿ ಹಿಂಗೆ ಮುಂದೆ ಮಕ್ಕಳು ಯಾವ ಮನೆ ಮುಂದೆ ಮಕ್ಕೊಂತಿತ್ತು, ಬಂದು ಅದನ್ನ ಪಂಜ ಹೊಡೆದ್ಬಿಟ್ಟು ಅದೆಲ್ಲ ಸಿಕ್ಬಿಡುತ್ತೆ. ಯಾವ ಕಡ್ದಾಡ್ತಿದ್ವಲ್ರಿ ಮಶ್ಕಿರಿ ಮಾಡ್ತಿದ್ವು ಅವು ಹೋದು ಓಡೋಗ್ಬಿಟ್ಟು ಏನೋ ಇಂಜೆಕ್ಷನ್ ಅದು ಮಾಡ್ಕೊಂಡು ತೊಗೊಂಬಂದು ಬಿಡ್ತಾರಂತ. ಎಷ್ಟು ಕರೆ ಐತೆ ಎಷ್ಟು ಸುಳ್ಳೈತೆ ಗೊತ್ತಿಲ್ಲ. ಬೇಕಲ್ಲಿ ತೊಣಗಾತ್ರಿಪ್ಪ, ಯಾರೋ ನಾಯಿ ಹಿಡಾಕೊಂಡಾರ ಅಂತಂದ್ರೆ ಒಂದೇನ ಹುಚ್ಚಾಡಿತ್ ನಂಗೆ. ಕಾನ್ಫಿಡೆನ್ಸ್ ಚಾಲು 2,000 years later. ಉಳ್ಕೊಂಡಿಲ್ಲಿ ನಿನ್ನ ಮಗಳ ಕರ್ಕೊಂಡು ಹೋಗ್ಯಾರ್ಲಿ ಅವ್ವ ಡುಮಕ್ಕ. ಇದು ಕಡಿತೈತ್ರಿ, ಕಡಿತೈತಿ ಇನ್ ದ ಸೆನ್ಸ್ ಬಾಯಿ ಹಾಕಂಗಿಲ್ಲ, ಯಾರೋ ಹಾಕೈತಂತ್ರಿಪ್ಪ ಒಂದು 3 ಮಂದಿಗೆ. ಅವ್ರೇನ್ರ ಮಾಡಿರ್ಬೇಕು, ಅದಕ್ಕೆ ಹಂಗೆ ಮಾಡಿರ್ಬೇಕು. ಪಾಪ ಇದ್ರ ಜೊತೆ ಮರೀರಿಪ್ಪ, ಇದ್ರ ಜೊತೆ 2 ಇದ್ದು, 1 ಐತಿ 1 ಹೋಗೈತಿ. ಹೊಳ್ ಕರ್ಕೊಂಬರ್ತಾರಂತ, ಹೊಳ್ ಬಂದು ಬಿಡ್ತಾರಂತ. ಹೊಳ್ ಬರ್ತೈತೆ, ತಲೆ ಕಟ್ಸ್ಕೊಬೇಡ. ಪೊಲೀಸ್ ಗಾಡಿ ಇವ್ಡ್ದು ಪಲ್ಸರ್ ಗಾಡಿ. ನಾ ಎಷ್ಟೊಂದು ಮಂದಿ ಮ್ಯಾಕ್ಸಿಮಮ್ ಮಂದಿ ನೋಡೇನ್ರಿ, ಯಾರು ಹುಡುಗಿ ಅಡ್ಡಾಡಾರಲ್ರಿ. ಅಂದ್ರೆ ನಾವು ಎಲ್ಲರ ರೋಡ್ದಾಗ ಟ್ರಾವೆಲ್ ಮಾಡೋ ಟೈಮ್ ಆತ ಎಲ್ಲೇ ಹೋಗಿರ್ತೇವಲ್ಲ, ಅಲ್ಲಿ ಮ್ಯಾಕ್ಸಿಮಮ್ ಮಂದಿ ಹುಡುಗಿ ಯಾರು ಇರ್ತಾರ ನೋಡ್ರಿ, ಅಣ್ಣ ತಂಗಿಗೆ ಯಾರ ಒಟ್ಟ ಪಲ್ಸರ್ ಗಾಡಿನ ಜಾಸ್ತಿ ಹುಚ್ಚಾಡ್ದನ್ನ. ನಾವು KTM ತೊಗೊಂಡೆ, GT ತೊಗೊಂಡು ನಮ್ಮ ನಶೀಬಿಗೆ ಒಂದು ಹುಡುಗಿ ಬೀಳುವಳು. ಪಲ್ಸರ್ ಯಾರು ಪಲ್ಸರ್ ತೊಗೊಂಡಿರಿ ನೋಡ್ರಿ, ಎಲ್ಲರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಇದು 125 ಯಾವ್ದಾದಿದೆ, 150, 180, 160, 220 ಎಲ್ಲರಿಗೂ ಹುಡುಗ್ಯಾರ ರೀ. ಇಲ್ಲ ನೋಡ್ರಿ ಈ ಗಾಡಿ, ಈ ಟೈಪ್ ಪಲ್ಸರ್ 150 ಇಂಥವು ಎಲ್ಲ ಗಾಡಿಗೂ ಹುಡುಗ್ಯಾರ ಇರ್ತಾರೆ. ಇದು ಯಪ್ಪ ಅಂದನ. ಒಮ್ಮೆ ಎಲ್ಲಿ ಹೋಗಿದ್ವಿ, ಕಲ್ಕೇರಿ ಹೋಗಿ ಗುಡ್ದಾಗ, ಅಲ್ಲಿ ಪೂರ ಜಂಗಲ್ ಐತಿ, ಅಲ್ಲಿ ಹುಡುಗಿ ಯಪ್ಪ ಅಂದ್ರೆ ಗಾಡಿ ಆದ ಪಲ್ಸರ್. ಏನ್ರಿ KTM ತೊಗೊಂಡ್ರು ನಮ್ಗೆ ನಾಚಿಗೆ ಬರಕತ್ತೈತಿ. KTM ರಾಯಲ್ ಎನ್ಫೀಲ್ಡ್ ಎಲ್ಲ ಏನು ಮಾಡ್ತಾವ. ಬರೀ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ. ಇಲ್ಲಿ ಅಜ್ಜಿ ಮನೆಗೆ ಹೊಂಟೈತಿ, ಅಜ್ಜಿ ಮನೆಗೆ ಹೋಗಿ ಒಂದು ಅಜ್ಜಿಗೆ ಒಂದು 5-10 ನಿಮಿಷ ಮಾತಾಡಿ ವಾಪಸ್ ಬರೋಣ ಅಂತ ಸ್ಟೇಟ್ಯೂನ್ ಆಗಿರಿ. 15 minutes later. ಮಳೆ ಹನಿಯಲಿ ಮಂದ ಹೂವೆ, ಆ ಸೊಬಗಲಿ ಮರೆತೆ ಹೋದೆನು ನನ್ನನೆ ನಾನು. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಕ್ರೂಸದ್ದು ಪೂರ ಡೀಟೇಲಿಂಗ್ ಮಾಡ್ಸಕ್ಕೆ ಬಂದೈತಿ. ಇವಂದ ಅಂದ್ರೆ ಇದು ಗಾಡಿ ಒಂದ ದಿನಕ್ಕೆ ತೊಗೊಂಡೈತ್ರಿ, ವಾಷಿಂಗ್ ಮಾಡಿ ವಾಪಸ್ ಕೊಟ್ಟು ಬಿಡಿದ್ರ ರೀ. ನಿನ್ನ ಕಣ್ಣಂಚಿನ ಕಾಡಿಗೆ ಈ ಹೃದಯ ಕೇತಾಗಿದೆ, ಮಾತೆಲ್ಲ ಮರೆತೋಗಿ ಮನಸೋತಿ ನಾನಿಂತೆ. ನಿನ್ನ ಕಣ್ಣಂಚಿನ ಏನ್ರಿಪ್ಪ ಅಂತಂದ್ರೆ ನಮ್ಮ ಗಾಡಿಗಲ್ಲೇ ಇದನ್ನ ಮಾಡ್ಸಕತ್ತೈತ್ರಿ ಬಫಿಂಗ್. ನಾವೇನು ಬ್ಲಾಗ್ ಎಡಿಟ್ ಮಾಡ್ಕೊಂತ ಕುಂತೈತಿ. ಏನ್ ಮಾಡ್ತೀರಿ, ಇಲ್ಲೇ ನಮ್ಮ ಜೊತೆ ಯಾರದಾರಿಪ್ಪ ಅಂತಂದ್ರೆ ರಾಧೆ ಅವ್ರದಾರ. ಮಕ್ಕ ತೋರ್ಸ್ರಿ ಅಣ್ಣ, ಹೆಂಗ್ ಮಾಡ್ಬೇಡ ತೋರ್ಸ್ರಿ. ನೋಡ್ರಲ್ಲ ಹುಲಿ ನೋಡ್ರಿ ಹಂಗೈತೆ
ಹುಲಿ ಎಲ್ಲ ನಾವು ಹುಡ್ಕೇಳತ್ರ ಹೇಳ್ದ ಹುಲಿ ಎಲ್ಲ ಐತ ನಾವ್ ಅನ್ನತೇವ್ರಿ ಓಡೋಗ್ಬಿಟ್ಟೈತಿ ಹುಲಿ ಯಾರಾಗೈತಿ ಪಿಂಜ್ರಂತ ಓಡೋಗ್ಬಿಟ್ಟಿದ್ರಿ ಬೊಮ್ಮನ ಮೊನ್ನೆ ಕಾಲೇಜಾರ ಬಾಬಿ ಜೊತೆ ಮಾತಾಡತೈತಿ ಚಿನ್ನಿ ಮಾತಾಡತಾರ ಚಿನ್ನಿ ಜೊತೆ ಮಾತಾಡತಾರ ಸುಮ್ ಕುಂತಾರ ನಮಸ್ತೆ ಬಾಬಿ ಅಂತೀನಿ ಎದ್ ಬಂದ್ಬಿಟ್ಟ ನನ್ನ ಫೋನ್ ಕಸ್ಕೊಂಡ ಗಾಡಿ ನೋಡ್ರಿ ಪೂರಾ ಹಿಂದ್ ನೋಡ್ರಿ ಆಗಲಿ ಏರ್ಸೇವ್ರಿ ನಾವು ಬೇರೆ ಆಗೈತಿ ಏರ್ ಹೊಲ್ತಿರ ಅದ ಗ್ರೌಂಡ್ ಕ್ಲಿಯರೆನ್ಸ್ ಭಾಳ ಕಮ್ಮಿ ಐತಿ ಗಾಡಿ ಅದ ಹತ್ತಿ ಬಿಡ್ತೈತೆ ಅದ ಅದ್ರ ಸಂಬಂಧ ನೋಡ್ರಿ ಹೆಂಗ್ ಕಾಣ್ತೈತಿ ನೋಡ್ರಿ ಗಾಡಿ ಅಜ್ಜಾಂದೆ ಒಯ್ ಹತ್ತಂಗಿಲ್ಲ ಹೋಗಿ ಒಯ್ಯ ಹೋಗಿ ಅಲ್ಲಿಂದ ಕಾರ್ ಗಾಡಿ ಐತಿ ಸೀದಾ ಹೋಗಿ ಮತ್ತೆ ಹಿಂದ್ ಹೋಗಿ A few moments later. ಆ ಟಾಯ್ಲೆಟ್ ನೋಡಿ ಎಂತದ ಮಸ್ಕೀರ್ ಐತಿ ಆ ಟಾಯ್ಲೆಟ್ ನೋಡಿ ಹುಚ್ಚಾಡಿತೀರಿ ಇತ್ತಂದ್ರೆ ನೀವು ಹೊಯ್ಬೇಕ್ನಿ ಅಲ್ಲೇ 2 hours later. ಫ್ಯಾಮಿಲಿ ಏನ್ರಿಪ್ಪ ಅಂತ ಆಲ್ರೆಡಿ ಒಂದ್ಸಲ ಕಟಿಂಗ್ ಮಾಡಿಸೈತಿ ಅಂಡ್ ನಾಳಿಂದ ಅಮಾವಾಸ್ಯೆ ಚಾಲು ಐತ್ಲ ಕೂದಲ ಮ್ಯಾಗ ಭಾಳ ಆಗ್ಯಾವ ಒಂದ್ ಸ್ವಲ್ಪ ಕಟ್ ಮಾಡ್ಸ್ಕೊಂಬರಕ್ ಬಂದೈತಿ ಬರೀ 15 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಹೇರ್ ಕಟ್ ಮಾಡಿಸೈತಿ ಕೂದಲ ಇಷ್ಟೇ ಆಗಿಬಿಟ್ಟಾವ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಮಂದಾರಲ್ಲೇ ಗಾಡಿದ ಟೈರ್ ಹಾಕ್ಸಕತ್ತಾನೆ ಆ್ಯಂಡ್ ಆಲ್ರೆಡಿ ಏನ್ರಿಪ್ಪ ಅಂತಂದ್ರೆ ಅಲ್ಲಿ ಬಂದಾನಂತ ಈಗ ನಾ ಅಲ್ಲಿ ಹೋಗ್ಬೇಕು ಬೈಕ್ ಕೊಟ್ಟು ಅವ್ನಿಗೆ ಈ ಕಡೆ ಕಳಿಸ್ಬೇಕು ಆ್ಯಂಡ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಆ್ಯಂಡ್ ಸ್ಟೇಟ್ ಆಗಿದೆ ಮಂದಾರನ ಗಾಡಿದ ಹೊಸ ಟೈರ್ ಹಾಕ್ಸಾಕತ್ತೈತಿ ದೊಡ್ಡ ಸೈಜ್ ಹಾಕ್ಸಾಕತ್ತಾನ ಅವ್ನು ಅಂದರೆ ಟೋಟಲ್ ಈಗ ಒಂದು 130 ಐತಿ 150 ಹಾಕ್ಸಾತಾನೆ ಬರೀ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನೋಡ್ರಿ ಹಿಂಗಾಗೈತೆ ಕೂದಲ ಹಿಡ್ಕೊಳ್ಳಿ ಭಯ್ಯ ತೋಡ ನಿಕಾಲು ಅಂದ್ರೆ ಭಯ್ಯ ಗಂಜಾ ಮಾಡ್ಬಿಟ್ಟ ಭಯ್ಯ ಏನು ಉಳಿಸಲಿಲ್ಲ ನನಗೆ ಈಗ ಇಲ್ಲಿ ಐತಲ್ರಿ ಒಂದು ಕೂದಲ ನೋಡ್ರಿ ಈ ಒಂದು ಒಕ್ಕತಿಗೆ ಈಗ ಹಾಕೈತಿ ಟೈರ್ ಇದು ಪೂರಾ ದೊಡ್ಡದಂದ್ರೆ ದೊಡ್ಡದೈತಿ ಹಿಂಗೆಲ್ಲ ಟೈರ್ ಚೇಂಜ್ ಮಾಡ್ಸಕತ್ತೈತಿ ಫಾಲ್ಕನ್ ಅದು ಅಂದ್ರೆ ಅದು ಫಸ್ಟಿಗೆ ಇದು ಟೈರ್ 130 ಸೆಕ್ಷನ್ ಐತಿ 150 ಹಾಕ್ಸಕತ್ತಾನ ಅಂದ್ರೆ ದೊಡ್ಡ ಟೈರ್ ಕಾಣ್ಬೇಕಂತ ನಮ್ಮ ಅರುಂದು 150 ಐತಿ ಇದು 150 ಹಾಕೈತಿ ಅದ್ರ ಸಂಬಂಧ ನೀವು 150 ಹಾಕ್ಸಿರ ನಾ 180 ಹಾಕ್ಸೇನೆ ಅಂತ ಮಸ್ಕಿರಿ ಮಾಡೇನೆ ಅವಂಗೆ ಬರೀ ಇದ್ರ ಜನ ವೀಡಿಯೋ ಮಾಡ್ಬೇಕಂತ ವೀಡಿಯೋ ಮಾಡೋಣ ಅಂತ ಅದ ಸಾಯಿಬಾಬಾನ್ ಗುಡಿ ಹೋಗೋ ಮುಂದೆ ರೈಟ್ ಸೈಡ್ ಕಾಲೇಜ್ ಐತಿ ಗುರ್ತೇನ್ರಿ ಒಂದ್ ಅದ್ರ ಮುಂದಿಂದ್ರಿ मारो हमको जिंदा मत छोड़ो सालो हम कोई मंदिर का घंटा है कि कोई भी आके बजा जाता है ಹಾ ಅದ್ರ ಕೆಳಗೊಂದು ಹೋಟೆಲ್ ಇತ್ತು ಗುರು ಮಾತ್ ಕೇಳ ಒಂದ್ ತಿಂಗಳ ಜಲ್ದಿ ಬರ್ತೈತಿ इतना इतना ही कर दो भैया बस बस कट कर दूं हाँ बॉय बस भैया ये लो भैया ट्रिमर ವಾ ಬೆಡ್ಡೆ ವಾ ಮೋಜ್ ಕದ್ ಇಲ್ಲಿ ನೋಡ್ಲಿ ಮುಂದೆ ನಿನಗಿಷ್ಟ ಅಲ್ಲೂ ನಿನಗಿಷ್ಟ ಬಿಟ್ಟ ಅಣ್ಣ ಇಲ್ಲಿ ನೋಡು ಕೂದಲ ಕೈ ಹೋಗಲ್ಲ ಅಂದ ನೀನು ಸ್ಮೂತ್ ಆಗ್ತದ ನಾನು ಬಾ ಹಾಡಲ್ಲ ಬೈ ನಡೀತೈತೆ ವಯಸ್ಸಾಗೈತಿ ನಮ್ಮ ಮಂದಾರಾಗ ಕಿವ್ಯಾಗೆಲ್ಲ ಕೂದಲು ಬರಾಕತ್ತಾವ ರಿಯಾಕ್ಷನ್ ಹೆಂಗೆ ಭಯ ಇಸ್ಕ ಓ ಭಯ್ಯ ಹೆಂಗೈತಿ गरम है भैया ये उतना आप गरम रख रहे हो नहीं तेरा अलग मेरा अलग नहीं ತಂಪಾಗ್ಬೇಕು ಮನ್ಯಾಗ ಹಿಂಗೆ ಜಳಕ ಮಾಡ್ತಿಲ್ಲ ಗುರ್ತಿಲ್ಪ ನನಗೆ ಇವ ಮನ್ಯಾಗ ಹಿಂಗೆ ಜಳಕ ಮಾಡುದಿಲ್ರಿ ಇಷ್ಟ ಹತ್ಕೊಂತಾನ ಇಲ್ಲಾಂದ್ರೆ ಹೆಂಗ್ ಮಕ್ಕೊಂತಾನ ನೋಡ ಹೆಂಗೆ ತಂಪ ನನಗೆ ನಿನಗೆ ಹೇಳ್ಯಾರ ಹೇಳಣ ನನಗೆ ಹೇಳಲ್ಲ ಹಾಕಿಬಿಟ್ಟ ತಂಪು ಅಣ್ಣ डेंजर भैया अभी लग रहा है देखो भैया जैसे लगना चाहिए वाह शाबाश बेटे ಹಿಂಗೆ ಬಸ್ಕೋ 5 minutes later. ಈಗ ಎಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ನಮ್ಮ ಚೈನ್ ಟೈಟ್ ಮಾಡ್ಸಕ್ ನೋಡ್ರಿ ಅಗ್ಗ ಬೈ ಸಾಡಲ್ ಪುಟಲ್ ಮಾಡತ್ತಾನ ಅಂಡ್ ಮತ್ತೇನು ಮಾಡ್ಸೋದೈತ್ರಿಪ್ಪ ಅಂತ ನಮ್ದು ಕ್ಲಚ್ ಸೆಟ್ಟಿಂಗ್ ಮಾಡ್ಸೋದೈತ್ರಿ ಕಡಿದ ಇಲ್ಲಿ ನೋಡ್ರಿ ಕ್ಲಚ್ ಫುಲ್ ಲಗಬಗ ಮಾಡಕತ್ತೈತಿ ಅದ್ರ ಸಂಬಂಧ ಇದೊಂದು ಕ್ಲಚ್ ಒಂದು ಉಳಿದೈತಿ ಅದೊಂದು ಸೆಟ್ ಮಾಡ್ಬಿಡಕ್ಕೆ ಯಾಕಂತಂದ್ರೆ ಬಿಜಾಪುರಿಗೆ ಹೋಗಿದೈತಲ್ರಿ ಒಂದು ಸ್ವಲ್ಪ ಸ್ವಚ್ಛರ ಕಾಣ್ಲಿ ಗಾಡಿ ಅಂತಂದೆ ಡೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ನಮ್ಮ ರೆಬಲ್ ಅಂತ ತೊಗೊಂಡು ಎಲ್ಲಿ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ವಾಪಸ್ ಮನೆಗೆ ಹೊಂಟೈತಿ
ಎದಕ್ರಿಪ್ಪ ಅಂತ ನಾಳೆ ಅಮಾವಾಸ್ಯೆ ಐತಿ, ಅದ್ರ ಸಂಬಂಧ ಮಂದಾರ ಎಲ್ಲಾ ಕಾರ್ ತೊಳಿಬೇಕಲ್ಲ, ಅದ್ರ ಸಂಬಂಧ ರೆಬಲ್ ಮನ್ಯಾಗ ಹಚ್ಚುನ ನಮ್ಮ ಆರು ಅದನ್ನ ಒಂದ್ ಸ್ವಲ್ಪ ಐತ್ರಿ ನಮ್ಮ ಮನೆಗೆ ತೊಳ್ಕೊಂಡ್ ಬರೋಣ ಗಾಡಿನ. ಎದಕ್ರಿಪ್ಪ ಅಂತಂದ್ರ ನಮ್ಮ ಆರುನು ಬಾಳ ಹೊಲ್ಸಾಗ, ನಮ್ಮ ಆರು ನಮ್ಮ ಮನೆಗೆ ಹೋಗಿ ತೊಳಿಬೇಕು, ಶಿರೋನ್ ತೊಳಿಬೇಕು, ಆಮ್ಯಾಗ ಯಾವ್ದು ತೊಳಿಬೇಕು, ನಾ ಸಿಯಾ, ಸೆನೋರಿಟಾ, ರೋಸಿ ಇವೆಲ್ಲ ನಮ್ಮ ಮನ್ಯಾಗ ತೊಳಿಬೇಕು. ಇಲ್ಲಿ ಡ್ರ್ಯಾಗನ್, ಗಾಡ್ಜಿಲಾ, ರೆಬೆಲ್, ಆಮೇಲೆ ಫಾಲ್ಕನ್, ಆಮೇಲೆ ಬ್ಲ್ಯಾಕ್ ಬುಲ್, ಆಮೇಲೆ ಮತ್ತೆ ಯಾವ್ದ್ರಿಪ್ಪ ಅಂತಂದ್ರೆ ರುದ್ರ, ಇವೆಲ್ಲ ಇವ್ ತೊಳಿಬೇಕ. ಅಂಡ್ ನನ್ನ ಗಾಡಿಗಳು ತೊಳಿಬೇಕು, ಇವನು ಗಾಡಿಗಳು ತೊಳಿಬೇಕು. ಅಂಡ್ ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ, ಫಾರ್ ದ ಬೆಸ್ಟ್ ಅಂಡ್ ಸ್ಟೇ ಟ್ಯೂನ್ ಆಗಿರಿ. ಇನ್ನೊಂದ್ ಸ್ವಲ್ಪ ದಿನ ರೀಪ ನಮ್ಮ ಇವ ಕುಚ್ಚಿಕ್ಕು ಎಲ್ಲೋಕನ್ರಿಪ್ಪ ಅಂತ ಬೆಳಗಾವಿಗೆ ಹೋಗ್ತಾನ. ಅದ ನೋಡ್ರಿ ಪಿಕ್ಚರ್. ಚಾ ಕುಡಿದ ಐತಂದ್ರೆ ಇನ್ನು ವಜ್ಜಾಕೈತಿ, ಚಾ ಕುಡಿದ ಬಿಡ್ಬೇಕಾಕೈತಿ ನಮ್ಮ ಮಂದಾರ ಸಂಬಂಧ. ಹಿಂಗೆಲ್ಲ ಸೀನಿಯರ್ ಐತಿ ಫ್ಯಾಮಿಲಿ. ಫಾರ್ ದ ಬೆಸ್ಟ್ ಅಂಡ್ ಸ್ಟೇ ಟ್ಯೂನ್ ಆಗಿರಿ. 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟಿದ್ರಿಪ್ಪ ಅಂತ ನಮ್ಮ ಮಿಸ್ಟರ್ ಮಂದಾರ ಪೋಡಿಸಿಸ್ ಅವ್ರ ಮನಿಗೆ. ಎದಕ್ರಿಪ್ಪ ಅಂತಂದ್ರೆ ಇವತ್ತಿನ ರಾತ್ರಿ ಊಟ ಫುಲ್ ಲಾಸ್ಟ್ ಊಟ ಇರ್ತೈತೆ ನಮ್ದು ಅವ್ರದ್ದು ಕೂಡಿ. ಎದಕ್ರಿಪ್ಪ ಫ್ಯಾಮಿಲಿ ಅಂತ ಸದ್ಯದ್ರೊಳಗೆ ಅವ್ರ ಒಂದ್ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆಗತ್ತಾರೆ. ದ್ಯಾಟ್ಸ್ ದ ರೀಸನ್. ಆಮ್ಯಾಗ ನಾಳಿಂದ ಶ್ರಾವಣ ಚಾಲು ಅಲ್ಲ, ಅದ್ರ ಸಂಬಂಧ ಎಗ್ ಏನೋ ಮಾಡ್ಯಾರ ಅಂತಂದ ಆಂಟಿ. ಅದ್ರ ಸಂಬಂಧ ಮಸ್ತ್ ಎಗ್ ಅದು ಊಟ ಗೀಟ ಅದು ಮಾಡ್ಕೊಂಡ ಡಿನ್ನರ್ ಡೇಟಿಗೆ ಕರ್ದಾರಿ ನಮ್ಗೆ. ಅದ್ರ ಸಂಬಂಧ ಡಿನ್ನರ್ ಡೇಟಿಗೆ ಹೋಗಿ ಊಟ ಗೀಟ ಅದು ಮಾಡ್ಕೊಂಡ್ ಬರೋಣಂತೆ. ಯಾಕಂತಂದ್ರೆ ಅವರು ಶಿಫ್ಟ್ ಆದ್ರ ಅಂತಂದ್ರೆ ಮತ್ತೊಂದ್ ಸ್ವಲ್ಪ ಏನು ಗುರುತಿಲ್ರಿ ಎಷ್ಟು ವರ್ಷ ಆದ್ಮೇಲೆ ಬರ್ತಾರಂತೆ. ಅದ್ರ ಸಂಬಂಧ ಎಲ್ಲಾ ದೋಸ್ತರ, ಎಲ್ಲಾ ಅಣ್ಣಗಳ, ತಮ್ಮಗಳ, ತಂಗಿಗಳು ಎಲ್ಲಾರು ಕೂಡ ಊಟ ಮಾಡಿ ಬರಕ್ ಹೊಂಟೈತಿ. ಅಂಡ್ ಬರ್ರಿ ಊಟ ಮಾಡಕ್ ಹೋಗೋಣ ಅಂತ. ಊಟ ಗೀಟ ಅದು ಮುಗಿಸ್ಕೊಂಡು ವಾಪಸ್ ಬರೋಣ ಅಂತ. ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಚಾನಲ್ಗೆ ಹೊಸ ಬಂದಿರಪ್ಪ ಅಂತ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬರ್ರಿ ಫ್ಯಾಮಿಲಿ. ಸ್ಟೇ ಟ್ಯೂನ್ ಆಗಿರಿ. ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಗೈಸ್. ಯಾರ್ದಾರ ನೋಡ್ರಿ ಅಸಹ್ಯ ಅಂತ ಕೆಲಸ ಮಾಡತ್ತಾರಿ ಸಂತೋರ. ಅಸಹ್ಯ ಅಂತಾರಿಪ್ಪ, ಏನ್ ಮಾಡುದ? ಐ ಸ್ನೂಪಿ ಆಲೆ ಮೇಲೆ ಬಚ್ಚ ಒಲ್ಲು ಹೊಂಟಿರಿ ನೀವು, ಬೋರೆ ಊರಿಗೆ ಹೊಂಟಿರಿ, ಒಲ್ಲು ಹೊಂಟಿರಿ ಡುಮ್ಮಿ. ಓನ್ ಯಾಕೆ ಓನ್ ಆದ್ ನಿಮಗೆ? ನಮ್ದು ಫುಲ್ ಲಾಸ್ಟ್ ಬ್ಲಾಗ್ ರೀ ನಮ್ದು. ಇಲ್ಲ ಇದು ಯಾವ್ದೋ ಮನ್ಯಾಗ ಇರ್ತಾನಲ್ಲ ಇವ, ನಾರಾಯಣಪುರದವ್ ನೋಡ್ರಿ. ಇವ ಕಾರ್ತಿಕ್ ರೀ, ಇವ ತೇಜಸ್, ಅವ ಓಮಿ, ಇವ ಧೀರಜ್ ರೀ. ಆಮೇಲೆ ಬಾಬಾ ಇಲ್ಲೇ ಡೀಸೆಲ್ ಹಾಕತ್ತನ್ರಿ. ಹಾಕ್ಬಾರ್ದ್ರಿ ಡೀಸೆಲ್, ಟೇಸ್ಟ್ ಕೆಡ್ತೈತೆ. ಡೀಸೆಲ್ ಬರ್ತೈತಿ. ಮ್ಯಾಗ ಹಾಕಿದ್ವು ಇವ. ಏನೇನು ಮಾಡ್ಯಾರ ಇಲ್ಲಿ? ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇವತ್ತು ಏನು ಹೊಡ್ಯಾಕತ್ತೈತ್ರಿಪ್ಪ ಅಂತ ಎಲೆಕ್ಟ್ರಿಕ್ ಸ್ಕೂಟಿ ಹೊಡ್ಯಾತೈತೆ ಫಾರ್ ದ ಫಸ್ಟ್ ಟೈಮ್. ಯಾವ್ದ್ರಿ ಅಂತಂದ್ರೆ ಏತರ್ 450X. ಬರ್ರಿ ಏನು ಫ್ಯಾಮಿಲಿ ಏನ್ರಿಪ್ಪ ಅಂತ ಇಲ್ಲ ನೋಡ್ರಿ ಏತರ್. 10 ಕಿಲೋಮೀಟರ್ ಇತ್ತು ರೇಂಜ್. ಹೋಗ್ಬೇಕಲ್ಲ ಮನಿ ಮಠ ಇದೆ. ಹೋಗುದಿಲ್ರಿ ರೌಂಡ್ ಹೊಂಟೇನಿ. ಇಲ್ಲಿ ಕಳ ಹೋಗ ಇಲ್ಲಿ ರಿವರ್ಸ್ ಹೋಗ್ಬೇಕಂದ್ರೆ ಏನೈತಲ್ಲ ಹಿಂಗೆ ಸರ್ಸ ಇಲ್ಲಿ ತೋರಿಸಿಲ್ಲ. ರಿವರ್ಸ್ ಇದೆ, ರಿವರ್ಸ್ ಅದೇ ಬ್ಯಾಡ್ ಇಲ್ಲಿ ತೋರಿಸಿಲ್ಲ ಕಾಣತಿಲ್ಲ. ಲಾಸ್ಟ್ ಆಫ್ ಮಾಡ ತಗೋರ. ಹಿಂಗೆ ಐತಲ್ರಿ ಗಾಡಿ ಬಂದ್ ಮಾಡಿ ಎಲ್ಲ. ಏನಾರ ಬ್ಯಾಟ್ರಿ ಗಾಡಿ ಬಗ್ಗೆ ಗೊತ್ತಿಲ್ಲ. ತೋರಿಸಿಲ್ಲ ಹೇಳ್ತೀನಿ. ಹಿಂಗೆ ಹಾಕ್ಬೇಕ್ರಿ, ಹಿಂಗೆ ಚಾಲು ಆಕೈತಿ. ಇಲ್ಲಿ ಬಂದ್ಕೂಳೆ ಏನ್ ಮಾಡ್ಬೇಕ? ಹಿಂಗ್ ಬ್ರೇಕ್ ಒತ್ತಕ್ಬೇಕ್ರಿ. ಇದು ಬ್ರೇಕ್ ಒತ್ತಿಕ್ಕಿ ಇದು ಒತ್ತಕ್ಬೇಕು. ಚಾಲು ಆತ್ರಿ ಗಾಡಿ. ಇಷ್ಟು ರಿವರ್ಸ್ ಹೋಗ್ಬೇಕಂದ್ರೆ ಇಲ್ಲ ಇದನ್ನ ಹಿಂಗ್ ಮಾಡ್ಬೇಕ್ರಿ. ಚಾಲು ಐತಿ. ಹೊಡಿ ರಿವರ್ಸ್ ಹೊಡಿ. ಬೌ ನೋಡಿ ಬೌನ ಬ್ಯಾಟ್ರಿ ಇಲ್ಲ ಮನಿ ಇಲ್ಲಿ ಮತ್ತೆ ಇಲ್ಲಿ ಬರ್ಬೇಕು. ಬೈಕ್ ತೋರಿಸ್ತೀನಿ. ಮತ್ತೆ ಇಲ್ಲಿ ಹಿಂಗ್ ಮಾಡ್ಬೇಕ್ರಿ. ಇಲ್ಲಿ ಕಾಟ್ ಹೊಡಿಬೇಕು. ಹಿಂಗೆ ಕಾಟ್ ಹೊಡೆದ್ರೆ ಹಿಂಗೆ ಸ್ಟ್ರೇಟ್ ಆಕೈತಿ. ಹೊಡಿ ಬೌನ್ ಹೋಗ. 3, 2, 1 ಲಾಂಚ್. ನೀನ್ ಪಾಪಕಿ ಬಿರಿಡಿದ ಹೊಡಾತಿಲ್ಲ. ಈ ಕೊಟ್ಟ ಯಾಕಲ್ಲ ನೋಡಿ ಇಲ್ಲ ನನಗೆ ಯಾವತ್ತರ ಏನೇ ಸೃಷ್ಟಿ ಮಾಡಿ ನಾನು ಸರಿ ಏಕೆ ಸೃಷ್ಟಿ ರೀ ಸೃಷ್ಟಿ ಬರೀ ಫ್ಯಾಮ್ಲಿ ಮ್ಯಾಗ ಹೊಂಟೇವು. ಮತ್ತೆ ನಾವು ಒಮ್ಮೆ ಹೊಡೆದಿರ್ಕಿಲ್ಲ ಏತರ ಹೊಡೆದೀನಿ. ಈಗ ನಾವೇ ರೆಡಿಂಗ್ ತೋರಿಸಲ್ರಿಪ್ಪ ಅಂತ ಮತ್ತೆ ಮ್ಯಾಗ ನಿಮ್ಮ ಚಾವಿ ಅವನ ಕಡೆನೇ ಐತ್ರಿ. ಹಾಂ ಜಾಸ್ತಿ ಹೊಡೆದಿಲ್ಲ ರೀ, ಸ್ವಲ್ಪ ಹೊಡೆದೀನಿ. ಬರೀ ಫ್ಯಾಮಿಲಿ ಇವ್ರು ಇಲ್ಲಿ ಆಗಲಿಂದ ಏನೋ ಮಿಕ್ಸ್ ಮಾಡೇ ಮಾಡ್ತಾರ, ಏನೋ ಕಲಿಸ್ತಾರ, ಆಗ ಹೊಲ್ದದ. A few moments later. ಲಾಸ್ಟ್ ಬ್ಲಾಗ್ ಫ್ಯಾಮಿಲಿ. ಯಾಕೋ ಬಾಯ್ ಗುಡ್ ನೈಟ್. ಮತ್ತೆ ಬೇರೆ ಪಿಕ್ಚರ್ ಹಾಕಿದ್ದಾರೆ. ಗುಡ್ ನೈಟ್ ರೀ. ಹೋಗ್ಬಿಡ್ತಾರೆ ಸಮ್ಯಾರ. ಬಾಯ್ ಗುಡ್ ನೈಟ್ ಫ್ಯಾಮಿಲಿ. ಬಾಯ್. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಗಲ